सार्वजनिक रुग्णालय खानापूर येथे राष्ट्रीय आरोग्य अभियान अंतर्गत बांधण्यात आलेल्या 60 खाटांच्या माता व बाल रुग्णालयाच्या इमारतीचा उद्घाटन समारंभ आणि नाबार्ड RIDF 30 प्रकल्पांतर्गत 100 खाटांच्या तालुका रुग्णालयाच्या पायाभरणी समारंभ आरोग्य मंत्री दिनेश गुंडूराव, सार्वजनिक बांधकाम मंत्री व बेळगाव जिल्हा पालकमंत्री सतीश जारकीहोळी, आमदार विठ्ठलराव हलगेकर यांच्या हस्ते करण्यात आले। कार्यक्रमाच्या अध्यक्षस्थानी विठ्ठल हलगेकर हे होते। अधिकारी महेश किडसन्नावर यांनी सुरुवातीला प्रास्ताविक आणि स्वागत केले, तर आभार प्रदर्शन सार्वजनिक सरकारी दवाखान्याचे मुख्य वैद्यकीय अधिकारी डॉक्टर नारायण वड्डीनावर यांनी केले। यावेळी जिल्हा पंचायतीचे CEO राहुल शिंदे, तहसीलदार प्रकाश गायकवाड, अंजली निंबाळकर यांच्यासह अनेक नेते मंडळी उपस्थित होते। ಬಹಳ ಹೆಚ್ಚು ನಾವು ಗಮನ ಕೊಡಬೇಕಾಗಿರುವಂತದ್ದು ನಮ್ಮ ತಾಯಿಯ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ। ತಾಯಿ ಮತ್ತು ಮಗು ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸಮಾಜದ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತದೆ ಅಂತ ನಾವು ಹೇಳಬಹುದು। ಅದು ಬಹಳ ಮುಖ್ಯ ನಮಗೆ। ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನ ಆರೋಗ್ಯ ಅದು ಪ್ರಾರಂಭದಲ್ಲೇ ಸರಿ ಇಲ್ಲದೆ ಹೋದ್ರೆ ಅದು ಜೀವನ ಪರ್ಯಂತ ತೊಂದರೆ ಆಗ್ತದೆ। ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಎನ್ಎ ಕಾಲೇಜಸ್ ಆಗಿದ್ದಾರೆ, ಅವರು ಕೂಡ ಮಾಹಿತಿ ಇರ್ತದೆ। ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಲ್ಲಿಂದನೇ ಆ ಮಗುವಿನ ಆರೋಗ್ಯದ ಒಂದು ಪರಿಸ್ಥಿತಿ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ। ಆ ತಾಯಿಯ ಹೊಟ್ಟೆಯಲ್ಲಿ ಮಗು, ಆ ಶಿಶು ಏನಿದೆ, ಆ ಭ್ರೂಣ, ಅದು ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ತಾಯಿ ಆರೋಗ್ಯ ಮೊದಲು ಚೆನ್ನಾಗಿರಬೇಕು। ತಾಯಿ ಆರೋಗ್ಯ ಚೆನ್ನಾಗಿದ್ರೆ ಆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶ ಸಿಗ್ತದೆ, ಹೊಟ್ಟೆಯಲ್ಲಿ ಆ ಮಗುವಿಗೆ ಆರೋಗ್ಯ ಚೆನ್ನಾಗಿರ್ತದೆ। ಆಮೇಲೆ ಜನ್ಮ ತಾಳಿದಾಗ, ಹೆರಿಗೆ ಆದಾಗ ಏನು ಮೊದಲು 2 ವರ್ಷ ಇರ್ತದೆ, ಆ ಮೊದಲು 2 ವರ್ಷ ಹೇಗೆ ನಾವು ಆ ಮಗುವನ್ನ ಪೋಷಿಸ್ತೇವೆ, ನೋಡ್ಕೊಳ್ತೇವೆ, ಅದು ಕೂಡ ಬಹಳ ಮುಖ್ಯ। ಆ ಫೌಂಡೇಶನ್ ಏನಿದೆ ಆ ಚಿಕ್ಕ ವಯಸ್ಸಿನಲ್ಲಿ ಅದೇನು ಸಿಗ್ತದೆ ಅದು ಇಡೀ ಜೀವಮಾನ ಆ ಮಗುವಿಗೆ ರಕ್ಷಣೆ ಕೊಡ್ತದೆ। ಅಂದ್ರೆ ನಾವು ಹೇಳ್ತೀವಿ ಅನೇಕ ಮಕ್ಕಳು ಚೆನ್ನಾಗಿ ಬೆಳೆಯೋದಿಲ್ಲ ಅಂತ, ಅಂದ್ರೆ ಆ ಫೌಂಡೇಶನ್ ಅಲ್ಲಿ ಅವ್ರಿಗೆ ಸರಿಯಾದಂತ ನ್ಯೂಟ್ರಿಷನ್ ಸಿಗದೆ ಹೋದ್ರೆ ಅವಾಗ ಅವರ ಗ್ರೋತ್ ಆಗೋದಿಲ್ಲ। ಚೆನ್ನಾಗಿ ನ್ಯೂಟ್ರಿಷನ್ ಸಿಕ್ಕಿದ್ರೆ ಚೆನ್ನಾಗಿ ಆ ಮಗು ಬೆಳೀತದೆ। ಮೊದಲು 2-3 ವರ್ಷ ಬಹಳ ಮುಖ್ಯ।